ಪೋಷಕರಿಗೊಂದು ಕಿವಿಮಾತು ಸಂಚಿಕೆ 4 ಮಕ್ಕಳಲ್ಲಿ ಆತ್ಮವಿಶ್ವಾಸ ಬೆಳೆಸಲು ಪೋಷಕರು ಏನು ಮಾಡಬೇಕು? ನಮಸ್ಕಾರ, ಪೋಷಕರಿಗೊಂದು ಕಿವಿಮಾತು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಇಂದಿನ ವಿಷಯ: ಮಕ್ಕಳಲ್ಲಿ ಆತ್ಮವಿಶ್ವಾಸ ಬೆಳೆಸಲು ಪೋಷಕರು ಏನು ಮಾಡಬೇಕು? ಪ್ರತಿಯೊಬ್ಬ ಪೋಷಕರಿಗೂ ತಮ್ಮ ಮಗು ಜೀವನದಲ್ಲಿ ಯಶಸ್ವಿಯಾಗಬೇಕು ಎಂಬ ಆಸೆ ಇರುತ್ತದೆ. ಆದರೆ ಯಶಸ್ಸಿನ ಅಡಿಪಾಯ ಏನು ಗೊತ್ತೇ? ಅದು ಆತ್ಮವಿಶ್ವಾಸ. ಆತ್ಮವಿಶ್ವಾಸ ಇರುವ ಮಗು ಸವಾಲುಗಳನ್ನು ಎದುರಿಸಲು ಹೆದರುವುದಿಲ್ಲ, ತಪ್ಪುಗಳಿಂದ ಕಲಿಯುತ್ತದೆ, ಮತ್ತೆ ಮತ್ತೆ ಪ್ರಯತ್ನಿಸುತ್ತದೆ ಮತ್ತು ತನ್ನ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡುತ್ತದೆ. ಹಾಗಾದರೆ ಮಕ್ಕಳಲ್ಲಿ ಆತ್ಮವಿಶ್ವಾಸ ಬೆಳೆಸಲು ಪೋಷಕರು ಏನು ಮಾಡಬೇಕು? ಮೊದಲನೆಯದು, ಮಕ್ಕಳ ಪ್ರಯತ್ನವನ್ನು ಮೆಚ್ಚಿ. ಫಲಿತಾಂಶ ಮಾತ್ರವಲ್ಲ, ಅವರು ಮಾಡಿದ ಪ್ರಯತ್ನವನ್ನು ಪ್ರಶಂಸಿಸಿ. ನೀನು ಚೆನ್ನಾಗಿ ಪ್ರಯತ್ನಿಸಿದ್ದೀಯಾ, ನಿನ್ನ ಶ್ರಮ ನನಗೆ ತುಂಬಾ ಇಷ್ಟವಾಯಿತು. ಈ ಮಾತುಗಳು ಮಕ್ಕಳ ಮನಸ್ಸಿನಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತವೆ. ಎರಡನೆಯದು, ತಪ್ಪು ಮಾಡಲು ಅವಕಾಶ ನೀಡಿ. ತಪ್ಪು ಮಾಡುವುದು ಸೋಲು ಅಲ್ಲ, ಅದು ಕಲಿಕೆಯ ಒಂದು ಭಾಗ. ಮಗು ತಪ್ಪು ಮಾಡಿದಾಗ ನೀನು ಏನು ಮಾಡಲು ಬಾರದು ಎಂದು ಹೇಳಬೇಡಿ. ಬದಲಿಗೆ, ಈ ತಪ್ಪಿನಿಂದ ನಾವು ಏನು ಕಲಿಯಬಹುದು ಎಂದು ಕೇಳಿ. ಮೂರನೆಯದು, ಇತರ ಮಕ್ಕಳೊಂದಿಗೆ ಹೋಲಿಕೆ ಮಾಡಬೇಡಿ. ಪ್ರತಿ ಮಗುವೂ ವಿಭಿನ್ನ. ಪ್ರತಿ ಮಗುವಿಗೂ ತನ್ನದೇ ಆದ ಪ್ರತಿಭೆ ಇರುತ್ತದೆ. ಹೋಲಿಕೆ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡುತ್ತದೆ, ಪ್ರೋತ್ಸಾಹ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ನಾಲ್ಕನೆಯದು, ಅವರ ಮಾತನ್ನು ಗಮನದಿಂದ ಕೇಳಿ. ಮಕ್ಕಳು ಮಾತನಾಡುವಾಗ ಅವರ ಭಾವನೆಗಳಿಗೆ ಬೆಲೆ ನೀಡಿ. ಅವರ ಮಾತುಗಳನ್ನು ಆಲಿಸುವುದು ಅವರಿಗೆ ನಾನು ಮುಖ್ಯವಾದ ವ್ಯಕ್ತಿ ಎಂಬ ಭಾವನೆ ನೀಡುತ್ತದೆ. ಐದನೆಯದು, ನೀವು ಅವರ ಮೇಲೆ ನಂಬಿಕೆ ಇಡಿ. ನಿನಗೆ ಸಾಧ್ಯ. ನೀನು ಇದನ್ನು ಮಾಡಬಹುದು. ನಾನು ನಿನ್ನ ಜೊತೆ ಇದ್ದೇನೆ. ಈ 3 ವಾಕ್ಯಗಳು ಒಬ್ಬ ಮಗುವಿನ ಜೀವನವನ್ನೇ ಬದಲಾಯಿಸಬಹುದು. ಪ್ರಿಯ ಪೋಷಕರೇ, ಆತ್ಮವಿಶ್ವಾಸವು ಮಕ್ಕಳಿಗೆ ಕೊಡುವ ಅತ್ಯಮೂಲ್ಯ ಉಡುಗೊರೆಗಳಲ್ಲಿ ಒಂದು. ಅದನ್ನು ಹಣದಿಂದ ಖರೀದಿಸಲು ಸಾಧ್ಯವಿಲ್ಲ. ಆದರೆ ಪ್ರೀತಿ, ಪ್ರೋತ್ಸಾಹ ಮತ್ತು ನಂಬಿಕೆಯಿಂದ ಬೆಳೆಸಬಹುದು. ಇಂದಿನಿಂದಲೇ ನಿಮ್ಮ ಮಗುವಿಗೆ ಒಂದು ಮಾತು ಹೇಳಿ: ನಾನು ನಿನ್ನನ್ನು ನಂಬಿದ್ದೇನೆ. ಬಹುಶಃ ಆ ಮಾತೇ ಅವರ ಯಶಸ್ಸಿನ ಮೊದಲ ಹೆಜ್ಜೆಯಾಗಬಹುದು. ಇಂದಿನ ಕಿವಿಮಾತು ಇಷ್ಟೇ. ಮುಂದಿನ ಸಂಚಿಕೆಯಲ್ಲಿ ಮಕ್ಕಳ ಮೇಲೆ ಕೋಪ ಬಂದಾಗ ಪೋಷಕರು ಏನು ಮಾಡಬೇಕು ಎಂಬ ವಿಷಯದ ಬಗ್ಗೆ ಮಾತನಾಡೋಣ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.